ಮುಳ್ಳಿನ ಗುಲಾಬಿ ವಾರದ ವಿಶೇಷ ವಾರ್ತೆಗಳು. ಓದುತ್ತಿರುವವರು BV ಚಿದಾನಂದ ಮೂರ್ತಿ. ಮುಖ್ಯಾಂಶಗಳು. ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ 3 ದಶಕಗಳ ನಂತರ ಸೇವಾ ಸಾರ್ವಭೌಮ ಟಿ ರಘುಮೂರ್ತಿಗೆ ಮಂತ್ರಿಯ ಗರಿ. ಅಭಿಮಾನಿಗಳಿಂದ ಸಂಭ್ರಮಾಚರಣೆ. ನೆಲದ ಭಕ್ತಸಾಗರ ಗುರುಪೂರ್ಣಿಮಾ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದ ಭಾಗ 2 ಮುಂದುವರೆದಿದೆ. ಒಂದು ಸಣ್ಣ ವಿರಾಮದ ನಂತರ ವಾರ್ತೆಗಳು ಮುಂದುವರಿಯುತ್ತವೆ. ಮೇಘನಾ ಜ್ಯುವೆಲರಿ, ಬಳ್ಳಾರಿ ರಸ್ತೆ, ಚಳ್ಳಕೆರೆ. ನಂಬಿಕೆಗೆ ಅರ್ಹವಾದ ಚಿನ್ನ ಬೆಳ್ಳಿ ವ್ಯಾಪಾರಿಗಳು. ನಮ್ಮಲ್ಲಿ ಆಲ್ಮಾರ್ಕುಳ್ಳ IFSC ಕೋಡ್ 24 ಕ್ಯಾರೆಟ್ ಗ್ಯಾರಂಟಿಯುಳ್ಳ ನವೀನ ಮಾದರಿಯ ಫ್ಯಾನ್ಸಿ ಮನಮೋಹಕ ಚಿನ್ನಾಭರಣಗಳಿಗಾಗಿ ತಪ್ಪದೇ ಭೇಟಿ ಕೊಡಿ. ಅತ್ಯುತ್ತಮ ಗುಣಮಟ್ಟದ ಬೆಳ್ಳಿ ಆಭರಣಗಳು ಸಹ ನಮ್ಮಲ್ಲಿ ಲಭ್ಯ. ಮಾಲೀಕರು ಸೂರನಹಳ್ಳಿ ಜಗದೀಶ್, ಮೇಘನಾ ಜ್ಯುವೆಲರ್ಸ್, ಚಳ್ಳಕೆರೆ ಹಾಗೂ CDCC ಬ್ಯಾಂಕ್ ಜಿಲ್ಲಾ ನಿರ್ದೇಶಕರು. ನೂತನ ಸಚಿವ ಶ್ರೀ ಟಿ ರಘುಮೂರ್ತಿಯವರು ತಮ್ಮ ಕ್ಷೇತ್ರವಾದ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸಿದ ತಕ್ಷಣವೇ ಬಸವೇಶ್ವರ ವೃತ್ತದಲ್ಲಿ ಇಳಿದು ಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಮಸ್ಕರಿಸಿದರು. ಬಸವೇಶ್ವರ ವೃತ್ತದಿಂದ ಸಚಿವ ಟಿ ರಘುಮೂರ್ತಿಯವರ ಮೆರವಣಿಗೆ ಹೊರಟಿತು. ನೆಹರು ವೃತ್ತ ತಲುಪುವಷ್ಟಿಗಾಗಲೇ ದೊಡ್ಡ ದೊಡ್ಡ ಹೂವಿನ ಹಾರಗಳು ಮತ್ತು ಸೇಬಿನ ಹಾರಗಳೊಂದಿಗೆ ಕ್ರೇನುಗಳೊಂದಿಗೆ ಅಭಿಮಾನಿಗಳು ನೆಹರು ವೃತ್ತದಲ್ಲಿ ಕಾಯುತ್ತಿದ್ದರು. ನೆಹರು ವೃತ್ತ ತಲುಪಿದ ತಕ್ಷಣವೇ ಟಿ ರಘುಮೂರ್ತಿಯವರಿಗೆ ಕ್ರೇನುಗಳ ಮೂಲಕ ಈ ದೊಡ್ಡ ದೊಡ್ಡ ಪುಷ್ಪಮಾಲೆಗಳನ್ನು, ಸೇಬಿನ ಹಾರಗಳನ್ನು ಸಮರ್ಪಿಸಿ ಸಂಭ್ರಮಿಸಿದರು. ಈ ಸಂಭ್ರಮಾಚರಣೆಯಲ್ಲಿ ಚಿತ್ರದುರ್ಗದ ವಿಧಾನಸಭಾ ಸದಸ್ಯರಾದ ಶ್ರೀ KC ವೀರೇಂದ್ರ ಪಪ್ಪಿ ಹಾಗೂ ಕರ್ನಾಟಕ ರಾಜ್ಯ ಬೋವಿ ನಿಗಮ ಮಂಡಳಿ ಅಧ್ಯಕ್ಷರಾದಂಥ ನೇಲ್ಗುಂಟೆಯ ಚಂದ್ರಪ್ಪ ಹಾಗೂ ವೀರಶೈವ ಸಮಾಜದ ಹಿರಿಯ ಮುಖಂಡ ಟಿ ಪ್ರಭುದೇವ್ ಮತ್ತು ಮಾಜಿ ಸಚಿವ ಡಿ ಸುಧಾಕರ್ ಅವರ ಪುತ್ರ ಸುಹಾಸ್ ಸುಧಾಕರ್ ಅವರು ಈ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು. ಅಷ್ಟೇ ಅಲ್ಲದೆ ಸಾವಿರಾರು ರಘುಮೂರ್ತಿಯವರ ಅಭಿಮಾನಿಗಳು ಜಾನಪದ ಕಲಾ ತಂಡಗಳೊಂದಿಗೆ ಮತ್ತು ಪಟಾಕಿ ಸಿಡಿಸುವುದರ ಮೂಲಕ ನಗರದ ಪ್ರಮುಖ ರಸ್ತೆಗಳಲ್ಲಿ ಹೆಜ್ಜೆ ಹಾಕುತ್ತಾ ಸಾಗಿದರು. ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರವನ್ನು ಹಾಲಿ ಶಾಸಕ ಟಿ ರಘುಮೂರ್ತಿಯವರು ಕಳೆದ 13 ವರ್ಷಗಳಲ್ಲಿ 3 ಬಾರಿ ಪ್ರತಿನಿಧಿಸಿ ಆಯ್ಕೆಯಾಗಿದ್ದಾರೆ. ಹೀಗೆ ಹ್ಯಾಟ್ರಿಕ್ ಜಯ ಸಾಧಿಸಿರುವ ಶ್ರೀಯುತ ಟಿ ರಘುಮೂರ್ತಿಯವರು ಕಳೆದ 13 ವರ್ಷಗಳಲ್ಲಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರಾದ್ಯಂತ 13 ವರ್ಷಗಳಿಂದಲೂ ಸಾರ್ವಜನಿಕರ ಮೂಲಭೂತ ಸೌಲಭ್ಯಗಳ ವಿಚಾರದಲ್ಲಿ ಹುಟ್ಟಿನಿಂದ ಸಾವಿನವರೆಗೂ ಸರ್ಕಾರದಿಂದ ಸಿಗಬೇಕಾದ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಿಂದುಳಿದ ವರ್ಗಗಳೇ ಹೆಚ್ಚು ವಾಸಿಸುತ್ತಿರುವ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ದೂರದೃಷ್ಟಿಯಿಂದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಉನ್ನತ ಶಿಕ್ಷಣದಂಥ ಇಂಜಿನಿಯರಿಂಗ್ ಕಾಲೇಜನ್ನು, ಅದು ಕೇವಲ ಕಾಲೇಜು ಆಗದೆ ವಿಶ್ವವಿದ್ಯಾನಿಲಯ ಮಟ್ಟಕ್ಕೆ ಕಾಲೇಜನ್ನು ಪ್ರಾರಂಭಿಸಿದ್ದಾರೆ. ಇದಕ್ಕೆ 100 ಕೋಟಿ ಅನುದಾನ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಮಿನಿ ವಿಧಾನಸೌಧದಂತಹ ಆಡಳಿತ ಕಟ್ಟಡ ಮತ್ತು ಬಹುದಿನಗಳ ಕನಸಾಗಿದ್ದ ಸಾರ್ವಜನಿಕರ ಹಿತವನ್ನು ಕಾಪಾಡುವಂಥ KSRTC ಬಸ್ ನಿಲ್ದಾಣ ಹಾಗೂ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಹಾಗೂ ಇರುವ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯನ್ನು ಉನ್ನತ ದರ್ಜೆಗೆ ಏರಿಸಿರುವುದು ಮತ್ತು ನಾಡಿನ ದೇಶದ ಶ್ರೇಷ್ಠ ಗಣ್ಯರ ಹೆಸರಿನಲ್ಲಿ ಸಮುದಾಯ ಭವನಗಳನ್ನು ನಿರ್ಮಿಸಿರುವುದು, ಹೀಗೆ ಒಂದೇ ಎರಡೇ ಸಾವಿರಾರು ಕೆಲಸಗಳು ಚಳ್ಳಕೆರೆಯ ವಿಧಾನಸಭಾ ಕ್ಷೇತ್ರಾದ್ಯಂತ ಆಗಿವೆ. ಅಷ್ಟೇ ಅಲ್ಲದೆ ಬಯಲು ಸೀಮೆ ಪ್ರದೇಶವಾದ ಈ ಬಂಜರು ಭೂಮಿಯಲ್ಲಿ ರೈತರ ಹಿತವನ್ನು ಕಾಪಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ವೇದಾವತಿ ನಾಲೆಯ ನೀರನ್ನು ಸಾವಿರಾರು ಎಕರೆಗಳಿಗೆ ಹರಿಸುವಲ್ಲಿ ಯಶಸ್ವಿಯಾಗುವುದರ ಮೂಲಕ ಬಯಲು ಸೀಮೆಯ ಭಗೀರಥ, ಅಭಿವೃದ್ಧಿಯ ಹರಿಕಾರ, ಸೇವಾ ಸಾರ್ವಭೌಮ ಎನ್ನುವ ಮುಕ್ತಕಂಠದ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಕಳೆದ 8 ವರ್ಷಗಳ ಹಿಂದೆ ಕರ್ನಾಟಕ ರಾಜ್ಯದ ಅಂದಿನ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಮೇಲೆ ಹೇಳಿದ ಎಲ್ಲ ಅಭಿವೃದ್ಧಿ ಯೋಜನೆಗಳ ಲೋಕಾರ್ಪಣಾ ಸಮಾರಂಭಕ್ಕೆ ಆಗಮಿಸಿದಾಗ ಒಂದು ಮಾತು ಹೇಳಿದ್ದರು. ನಾನು ಸ್ಪರ್ಧಿಸಿರುವ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಆದಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ. ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿಯವರು
ಅಷ್ಟೊಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಸಾರ್ವಜನಿಕರ ಮತ್ತು ಕನ್ನಡ ನಾಡಿನ ಗಮನ ಸೆಳೆದಿದ್ದಾರೆ ಎಂದು ಮುಕ್ತಕಂಠದಿಂದ ಪ್ರಶಂಸಿಸಿದರು. ಈ ಎಲ್ಲ ಜನಪ್ರಿಯ ಅಂಶಗಳನ್ನು ಇತ್ತೀಚೆಗೆ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿ ಇವರ ಸಾಧನೆಯನ್ನು ಮೆಚ್ಚಿಸಿ ಡಿ.ಕೆ. ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಸಚಿವರನ್ನಾಗಿ ಘೋಷಿಸಿದೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ರಾಜ್ಯಪಾಲರ ಮೂಲಕ ಅಧಿಕಾರವನ್ನು ಸಹ ಸ್ವೀಕರಿಸಿದರು. 1994ರಲ್ಲಿ ಜನತಾದಳ ಪಕ್ಷದಿಂದ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ತಿಪ್ಪೇಸ್ವಾಮಿಯವರು ಸ್ಪರ್ಧಿಸಿ ಆಯ್ಕೆಯಾಗಿದ್ದರು. ಅಂದಿನ ಮುಖ್ಯಮಂತ್ರಿ ಎಚ್.ಡಿ. ದೇವೇಗೌಡ ಅವರು ತಿಪ್ಪೇಸ್ವಾಮಿಯವರು ತುಂಬ ನಿಷ್ಠಾವಂತ ಎನ್ನುವ ಹಿನ್ನೆಲೆಯಲ್ಲಿ ಸಂಪುಟ ಸ್ಥಾನಮಾನ ನೀಡುವುದರ ಮೂಲಕ ತಿಪ್ಪೇಸ್ವಾಮಿಯವರಿಗೆ ವ್ಯಕ್ತಿನಿಷ್ಠ ಕೋಟಾದಲ್ಲಿ ಸಚಿವ ಸ್ಥಾನ ದೊರಕಿತ್ತು. ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಅಂದಿನಿಂದ ಇಂದಿನವರೆಗೂ ಅಂದರೆ 30 ವರ್ಷಗಳ ನಂತರ ಕಳೆದ 3 ಬಾರಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿರುವ ಟಿ. ರಘುಮೂರ್ತಿಯವರಿಗೆ ಅವರ ಅಭಿವೃದ್ಧಿ ಸಾಧನೆಯ ಹಿನ್ನೆಲೆಯಲ್ಲಿ ಅಭಿವೃದ್ಧಿ ಕೋಟಾದಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿ ಸಚಿವ ಸ್ಥಾನ ನೀಡಿ ಗೌರವಿಸಿದ್ದಾರೆ. ವಿವಿಧ ಕಡೆಗಳಿಂದ ಆಗಮಿಸಿದ ಸುಮಾರು 70,000ಕ್ಕೂ ಹೆಚ್ಚು ಜನ ಭಕ್ತರಿಗೆ ಅನ್ನಪ್ರಸಾದ ವ್ಯವಸ್ಥೆಯನ್ನು ಮಂದಿರದ ಎಡಭಾಗದಲ್ಲಿರುವ ವಿಶಾಲವಾದ ಪ್ರದೇಶದಲ್ಲಿ ಅಚ್ಚುಕಟ್ಟಾಗಿ ನೆರವೇರಿಸಲಾಯಿತು. ಯಾವ ಸಂದರ್ಭದಲ್ಲೂ ಸಹ ನೂಕುನುಗ್ಗಲಾಗುವುದಾಗಲಿ ಮತ್ತು ಬೇರೆ ಕಿರಿಕಿರಿಯಾಗುವುದಾಗಲಿ ಆಗದೆ ಭಕ್ತರು ಪರಿಪೂರ್ಣವಾಗಿ ಅನ್ನಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾದರು. ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಯುತ ಬಿ.ಸಿ. ಸಂಜೀವ್ ಮೂರ್ತಿಯವರ ಮಾರ್ಗದರ್ಶನದಲ್ಲಿ ಹಿರಿಯ ಟ್ರಸ್ಟ್ನ ಪದಾಧಿಕಾರಿಗಳಾದಂಥ ಬಿ.ಸಿ. ವೆಂಕಟೇಶ ಮೂರ್ತಿ, ಬಿ.ಸಿ. ಸತೀಶ್ ಕುಮಾರ್, ಎಂ.ಆರ್. ರವಿಪ್ರಸಾದ್, ಕೆ. ನಾಗೇಶ್, ಸಿ.ಆರ್. ಶ್ರೀನಾಥ್, ಕೆ.ಎಂ. ಜಗದೀಶ್ ಹಾಗೂ ಕಾರ್ತಿಕ್ ಎಸ್. ಮೂರ್ತಿ, ವಿಕಾಸ್, ದೇವರಾಜ್ ಶಿಂದೆ, ಹೂವಿನ ಜಗದೀಶ್, ಬಾಳೆಮಂಡಿ ವೆಂಕಟೇಶ್, ಯು.ಎಸ್. ವಿಷ್ಣುಮೂರ್ತಿರಾವ್, ಇಂಜಿನಿಯರ್ ವೆಂಕಟೇಶ್ ಇವರೆಲ್ಲರೂ ತಮಗೆ ವಹಿಸಿದ ಎಲ್ಲ ಜವಾಬ್ದಾರಿಯುತ ಕೆಲಸಗಳನ್ನು ತಮ್ಮ ಕರ್ತೃತ್ವ ಶಕ್ತಿಯಲ್ಲಿ ಯಶಸ್ವಿಯಾಗಿ ನಿರ್ವಹಿಸುವುದರ ಮೂಲಕ ಇವರ ಸೇವೆ ಅತ್ಯುತ್ತಮವಾಗಿ ಭಕ್ತರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಚಳ್ಳಕೆರೆಯ ಕನ್ನಡ ನಾಡು ನೋಡುವ ಶ್ರೀ ಸದ್ಗುರು ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ನಡೆದ ಗುರುಪೂರ್ಣಿಮಾ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ನೆರೆದ ಸಹಸ್ರ ಸಂಖ್ಯೆಯ ಭಕ್ತರಿಗೆ ಅನ್ನಪ್ರಸಾದ ತಯಾರಿಕಾ ವ್ಯವಸ್ಥೆಯನ್ನು ಗೌರಿಪುರದ ಸ್ವಾಮಿಯವರು ಅಚ್ಚುಕಟ್ಟಾಗಿ ನೆರವೇರಿಸಿದರು. ಚಳ್ಳಕೆರೆಯ ಸಿಟಿ ಕೇಬಲ್ ಸಂಸ್ಥೆಯವರು ಲೈವ್ ನೀಡುವುದರ ಮೂಲಕ ಚಳ್ಳಕೆರೆ ತಾಲೂಕಿನಾದ್ಯಂತ ಗಮನ ಸೆಳೆದರು. ಚಳ್ಳಕೆರೆಯ ಹೆಸರಾಂತ ಹೂವಿನ ವ್ಯಾಪಾರಿ ಜಗದೀಶ್ ಅವರ ಮಾರ್ಗದರ್ಶನದಲ್ಲಿ ನಿತಿನ್ ರಮಣಿ ಈವೆಂಟ್ಸ್ ಚಿತ್ರದುರ್ಗ ಇವರು ಸದ್ಗುರು ಶಿರಡಿ ಸಾಯಿಬಾಬಾ ಅವರಿಗೆ ಆಕರ್ಷಕ ಹೂವಿನ ಅಲಂಕಾರ ಸೇವೆಯನ್ನು ನಿರ್ವಹಿಸಿದರು. ಚಿತ್ರದುರ್ಗದ ನರಹರಿಯವರು ಸದ್ಗುರು ಶಿರಡಿ ಸಾಯಿಬಾಬಾ ಮಂದಿರಕ್ಕೆ ಮನಮೋಹಕ ವಿದ್ಯುತ್ ದೀಪ ಅಲಂಕಾರ ನೀಡುವುದರ ಮೂಲಕ ನೆರೆದ ಸಾಯಿ ಭಕ್ತರ ಗಮನ ಸೆಳೆದರು. ಮಂದಿರದಲ್ಲಿ ನಡೆದ ಎಲ್ಲ ಪೂಜಾ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಸಾಯಿ ಪ್ರಾರ್ಥನಾ ಭಜನಾ ಮಂಡಳಿಯ ಸದಸ್ಯರು ನಿರ್ವಹಿಸಿದ್ದರು. ಅಧ್ಯಕ್ಷರಾದ ಶ್ರೀಮತಿ ಅರುಣಾ ಜಗದೀಶ್, ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ರಶ್ಮಿ ಸತೀಶ್ ಕುಮಾರ್, ಪುಷ್ಪಾ ಸಂಜೀವ್ ಮೂರ್ತಿ, ಶ್ರೀಮತಿ ಶಾರದಾ ವೆಂಕಟೇಶ ಮೂರ್ತಿ, ಸವಿತಾ ದೇವರಾಜ ಶಿಂದೆ, ಕವಿತಾ ಕೆ. ನಾಗೇಶ್, ಕವಿತಾ ಎಂ.ಆರ್. ರವಿಪ್ರಸಾದ್, ನಾಗಲಕ್ಷ್ಮಿ ಸಿ.ಆರ್. ಶ್ರೀನಾಥ್, ಶ್ರೀಮತಿ ಪ್ರಭಾ ವೆಂಕಟೇಶ್, ಶ್ರೀಮತಿ ಲಕ್ಷ್ಮಿ ಇನ್ನೂ 10 ಹಲವು ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ಭಕ್ತಿಪೂರ್ವಕವಾಗಿ ತೊಡಗಿಸಿಕೊಂಡಿದ್ದರು. ಶ್ರೀ ವೆಂಕಟಸಾಯಿ ಸೇವಾ ಟ್ರಸ್ಟ್ನ ವಿವಿಧ ಸಹ ಸಂಘಟನೆಯ ಪದಾಧಿಕಾರಿಗಳ ಆಡಿಟರ್ ಶ್ರೀಯುತ ಆನಂದ್ ಜಾನ್ಮದ್ದಿ ಹಾಗೂ ಮೂರ್ತಿ ಪ್ರಾಪರ್ಟೀಸ್ನ ಶ್ರೀನಿವಾಸ್, ಬಿ.ಎ. ರಾಘವೇಂದ್ರ, ಬಿ.ವಿ. ಚಿದಾನಂದ ಮೂರ್ತಿ ಚಿನ್ನು, ಬಿ.ವಿ. ಲಕ್ಷ್ಮಣ್ ಪುಟ್ಟು, ತರುಣ್, ವೇಮಣ್ಣ, ಸಂಜಯ್, ಬಿ. ಸುರೇಶ್ ಬಾಬು, ರೇಣುಕಾಸ್ವಾಮಿ ಹಾಗೂ ಸಾಯಿನಗರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದಂಥ ಶ್ರೀ ವೀರಭದ್ರಪ್ಪ, ಕಾರ್ಯದರ್ಶಿ ಶಿಕ್ಷಕ ತಿಪ್ಪೇಸ್ವಾಮಿ, ವಕೀಲರಾದ ಲಕ್ಷ್ಮಣ್ ರೆಡ್ಡಿ ಹಾಗೂ ಚಿದಾನಂದ ರೆಡ್ಡಿ, ನಾಗಿರೆಡ್ಡಿ, ಧನಂಜಯ್ ಹಾಗೂ ಇನ್ನೂ 10 ಹಲವು ಪದಾಧಿಕಾರಿಗಳು ಹಾಗೂ ನಗರಂಗೆರೆ ಗ್ರಾಮ ಪಂಚಾಯಿತಿಯ ಕನ್ನಡ ಹಿತರಕ್ಷಣಾ ಸಮಿತಿಯ ಪದಾಧಿಕಾರಿಗಳಾದಂಥ
ಶ್ರೀಯುತ ಸೈಯದ್ ಅಜ್ಮತುಲ್ಲಾ, ಸಂಜೀವಪ್ಪ, ಲಿಂಗರಾಜು, ಲೋಹಿತ್, ತಿಪ್ಪು, ಪ್ರೇಮ್ ಹಾಗೂ ನಗರಂಗೆರೆ ವಿವಿಧ ಸಾಮಾಜಿಕ ಸಂಘಟನೆಗಳ ವಿವಿಧ ಪದಾಧಿಕಾರಿಗಳು ಈ ಭಕ್ತಿಪೂರ್ವಕ ಸೇವೆಯಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡು ಗಮನ ಸೆಳೆದರು. ಅಷ್ಟೇ ಅಲ್ಲದೆ ಚಳ್ಳಕೆರೆ ನಗರದ ಡಿವೈಎಸ್ಪಿ ಶ್ರೀ ಸತ್ಯನಾರಾಯಣ ಅವರ ಮಾರ್ಗದರ್ಶನದಲ್ಲಿ ಚಳ್ಳಕೆರೆ ನಗರ ಠಾಣೆಯ ವೃತ್ತ ನಿರೀಕ್ಷಣಾಧಿಕಾರಿಗಳಾದಂಥ ಕುಮಾರ್ ಕೆ ಅವರ ನೇತೃತ್ವದಲ್ಲಿ ಅಪಾರ ಪೊಲೀಸರ ಜೊತೆಗೆ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರಿಗೆ ದರ್ಶನದ ವಿಚಾರದಲ್ಲಾಗಲಿ ಅನ್ನಪ್ರಸಾದದ ವ್ಯವಸ್ಥೆಯಲ್ಲಾಗಲಿ ನೂಕುನುಗ್ಗಲಾಗದಂತೆ ಸೂಕ್ತ ಬಂದೋಬಸ್ತಿನೊಂದಿಗೆ ಸೇವೆ ಸಲ್ಲಿಸಿದರು. ಮುಳ್ಳಿನ ಗುಲಾಬಿ ವಾರದ ವಿಶೇಷ ವಾರ್ತೆಗಳು ಮುಕ್ತಾಯಗೊಂಡವು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.